ನೋಡಿ ಕ್ವಶನ್, ಗಿವನ್ ದ ಸೆಟ್ ಎಸ್ ಇಸ್ ಈಕ್ವಲ್ ಟು 0 2 3 4 2 3 5 4 4 8 13 12 ಆ್ಯಂಡ್ ಟಿ 1 2 2 1 2 1 1 2 3 2 2 3 0 1 1 0 ಶೋ ದಟ್ ಬೋತ್ ಎಸ್ ಆ್ಯಂಡ್ ಟಿ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಕೇಳಿದ್ದಾರೆ. ಡಿಪೆಂಡೆಂಟ್ ಅಂದರೆ 0 ರೋ ಬರೋದಷ್ಟೇ. ಈಗ ನೋಡಿ ಹೆಂಗೆ ಮಾಡೋದು, ಇದರಲ್ಲಿ ಫಸ್ಟು ಮ್ಯಾಟ್ರಿಕ್ಸ್ ಎಸ್ ಬರ್ಕೊಬಿಡೋಣ. ಎಸ್ ಆ್ಯಂಡ್ ಟಿ ಬೋತ್ ಚೆಕ್ ಮಾಡಬೇಕು. ಫಸ್ಟ್ ಎಸ್ ಮ್ಯಾಟ್ರಿಕ್ಸ್ಗೆ ಚೆಕ್ ಮಾಡ್ಕೊಬಿಡೋಣ. ಫಸ್ಟ್ ಮ್ಯಾಟ್ರಿಕ್ಸ್ ಎಸ್ ಬಂದು 0 2 3 4, ನೆಕ್ಸ್ಟು 2 3 5 4, ನೆಕ್ಸ್ಟು 4 8 13 12. ನೋಡಿ ಫಸ್ಟ್ ಎಲಿಮೆಂಟ್ ಯಾವಾಗಲೂ 0 ಇರೋಂಗಿಲ್ಲ, ಅದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. R1 ಇಂಟರ್ಚೇಂಜ್ ಟು R2. ಈಗೇನಾಗುತ್ತೆ, ಮ್ಯಾಟ್ರಿಕ್ಸ್ ಎಸ್ ಈಕ್ವಲೆಂಟ್ ಟು ಅಂತ ಬರೆದು 2 3 5 4, ಆಮೇಲೆ 0 2 3 4, ಆಮೇಲೆ 4 8 13 12. ನೋಡಿ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಶುಡ್ ನಾಟ್ ಬಿ 0. ಫಸ್ಟ್ ಎಲಿಮೆಂಟ್ 0 ಇರೋಂಗಿಲ್ಲ, ಅದಕ್ಕೆ ಏನು ಮಾಡಬೇಕು, ಈ ರೋನೇ ಇಂಟರ್ಚೇಂಜ್ ಮಾಡ್ಕೋಬೇಕು. ಸೆಕೆಂಡ್ ರೋನ ಫಸ್ಟ್ ರೋಗೆ ಕಳಿಸ್ಬಿಡ್ಬೇಕು, ಫಸ್ಟ್ ರೋನ ಸೆಕೆಂಡ್ ರೋಗೆ ತಗೊಂಡು ಬರಬೇಕು. ಈಗ ಇದರ ಫೋರ್ಕ್ ಈ ಕಡೆ ಮಾಡೋಣ. ನೋಡಿ ಇದೆರಡು ಎಲಿಮೆಂಟ್ನ 0 ಮಾಡಬೇಕು. ಇದು ರೆಫರೆನ್ಸ್ ತಗೋಬೇಕು. ಫಸ್ಟ್ ಇದನ್ನ 0 ಮಾಡಬೇಕು, ಆದರೆ ಆಲ್ರೆಡಿ 0 ಇರೋದ್ರಿಂದ ಇದನ್ನ ಬಿಟ್ಬಿಡಿ. 0 ಮಾಡಬೇಕಾಗಿರೋದು ಬರೀ 4ನ. ನೋಡಿ ರೆಫರೆನ್ಸ್ 1 ಇಲ್ಲದೆ ಇರೋದ್ರಿಂದ ಇದು ಪ್ರೊಸೀಜರ್ ಯಾವ ಥರ ಫಾಲೋ ಮಾಡಬೇಕಂದ್ರೆ, ಈ ಡಬ್ಬದಲ್ಲಿರೋ ಎಲಿಮೆಂಟ್ ಯಾವುದು 4, ಆ ಡಬ್ಬದ ಎಲಿಮೆಂಟ್ 4ನ +4 ಇದ್ದರೆ ನಾವು -4 ಬರ್ಕೊಂಡು, ಸ್ಟಾರ್ ಎಲಿಮೆಂಟ್ ಯಾವುದು 2 ಅದನ್ನ ಡಿವೈಡ್ ಮಾಡ್ಕೋಬೇಕು. ಕ್ಯಾಲ್ಸಿಲಿ -4/2 ಅಂತ ಹೊಡೀರಿ, ಏನು ಬರುತ್ತೆ, -2 ಬರುತ್ತೆ. ಇಲ್ಲಿ ಈಕ್ವಲ್ ಟು -2 ಬರೀರಿ, ಆದರೆ ಡಿವೈಡೆಡ್ ಬೈ 1. ಇನ್ನೊಂದು ನಂಬರ್ ಇದ್ದರೆ ಡಿವೈಡ್ ಬೈ 1 ಮಾಡ್ಕೊಳ್ಳಿ. ಈಗ ಯಾವಾಗಲೂ ಫಸ್ಟು ಸ್ಟಾರ್ ಇದೆಯಲ್ಲ, ಯಾವ ರೋಲ್ ನೋಡಿ, ಯಾವ ರೋಲ್ ಇದೆ ನೋಡಿ, ಫಸ್ಟ್ ರೋಲ್ ಇದೆ, ಅದಕ್ಕೆ ಸ್ಟಾರ್ ಬಂದು R1 ಅಂತ ಬರ್ಕೊಳ್ಳಿ. ಈಗ 0 ಮಾಡ್ತಾ ಇರೋದು ಯಾವುದು, ಈ ಡಬ್ಬದ ಎಲಿಮೆಂಟ್. ಈ ಡಬ್ಬ ಯಾವ ರೋಲ್ ಇದೆ, R3. ಆಮೇಲೆ ಏನು ಮಾಡಿ, R3 ಬರ್ಕೊಳ್ಳಿ. R3ನ ಫಸ್ಟು ಇಲ್ಲಿ R3 ಅಂತ ಬರೀರಿ, ಆಮೇಲೆ ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. 1 × R3 is R3. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. -2 × R1 ಅಂದರೆ -2 R1 ಇಲ್ಲಿ ಬರೀರಿ. ಗೊತ್ತಾಯ್ತಲ್ವ? ಈ ರೋ ಆಪರೇಷನ್ ಏನು ಕ್ರಿಯೇಟ್ ಆಗಿದೆ ಅದನ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಳಿ. R3 gives rise to R3 -2 R1. ಇಲ್ಲಿ ನೋಡಿ R3ಗೆ ನ್ಯೂ ರೋ ಬಂದಿದೆ, ಆದರೆ R1 ಮತ್ತು R2ಗೆ ಯಾವುದೂ ಬಂದಿಲ್ಲ. ಅದಕ್ಕೆ R1ಗೆ R1ನೇ, R2ಗೆ R2ನೇ, R3ಗೆ ನ್ಯೂ ರೋ ಬಂದು R3 -2 R1. ಗೊತ್ತಾಗ್ತಿದೆ ಅಂದರೆ ನ್ಯೂ ರೋ ಅಂದರೆ R3 ಹಳೆಯ ರೋ ಇದೆಯಲ್ಲ, ಅದ್ರ ಬದಲು ನೀವು ಹಳೆಯ ಎಲಿಮೆಂಟ್ ಬದಲು ಹೊಸ ಎಲಿಮೆಂಟ್ ಬರುತ್ತೆ ಅಂತ ಅಷ್ಟೇ. ಈಗ ನೋಡಿ ಇದನ್ನ ರೌಂಡ್ ಮಾರ್ಕ್ ಹಾಕಿ R1 ಈ ಕಡೆ ಬರ್ಕೊಳ್ಳಿ, ಕೋಲನ್. ಇದನ್ನ ರೌಂಡ್ ಮಾರ್ಕ್ ಹಾಕಿ ಕೋಲನ್ R2 ಬರ್ಕೊಳ್ಳಿ. ಇದನ್ನ ರೌಂಡ್ ಮಾರ್ಕ್ ಹಾಕಿ ಈ ಕಡೆ ಬರ್ಕೊಳ್ಳಿ, ಕೋಲನ್ R3 -2 R. ಈಗ R1 ಬದಲು A ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಕೋಲನ್. R2 ಬದಲು B, ಕೋಲನ್. R3 ಬದಲು C, -2 ಹಂಗೆ ಇರಲಿ. R1 ಬದಲು A. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೋದು. ಆಲ್ಫಾ A, ಆಲ್ಫಾ ಇಂಟೆಗ್ರಲ್, ಆಲ್ಫಾ B. ಇದನ್ನ ಟೈಪ್ ಮಾಡ್ಕೊಳ್ಳಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ C -2 ಆಲ್ಫಾ A. ನೋಡಿ ಟೈಪ್ ಮಾಡಿದ್ಮೇಲೆ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಹೊಡಿಬೇಕು. ಇಲ್ಲಿ ನೋಡಿ ಎಸ್ ಮ್ಯಾಟ್ರಿಕ್ಸ್ ಈಕ್ವಲೆಂಟ್ ಟು ಅಂತ ಬರೆದು ಫಸ್ಟ್ A ಹೊಡೀರಿ 2, B ಹೊಡೀರಿ 0, C ಹೊಡೀರಿ 4. ಎಷ್ಟು ಬರುತ್ತೆ, 2 0 0. ನೆಕ್ಸ್ಟ್ A ಹೊಡೀರಿ 3, B ಹೊಡೀರಿ 2, C ಹೊಡೀರಿ 8. ಏನು ಬರುತ್ತೆ, 3 2 2. ನೆಕ್ಸ್ಟು A ಹೊಡೀರಿ 5, B ಹೊಡೀರಿ 3, C ಹೊಡೀರಿ 13. ಏನು ಬರುತ್ತೆ, 5 3 3. ನೆಕ್ಸ್ಟು A ಹೊಡೀರಿ 4, B ಹೊಡೀರಿ 4, C ಹೊಡೀರಿ 12. ಏನು ಬರುತ್ತೆ, 4 4 4. ಈಗ
ಈಗ ನೋಡಿ, ಈಗ ಇದು ರೆಫರೆನ್ಸ್ ತೊಗೋಬೇಕು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಅಂದರೆ ಈ ಝೀರೋ ಆದಮೇಲೆ ನಾನ್ ಝೀರೋ ಎಲಿಮೆಂಟ್ನ ರೆಫರೆನ್ಸ್ ತೊಗೋಬೇಕು. ಇದ್ರ ಕೆಳಗಡೆ ಝೀರೋ ಮಾಡಬೇಕು. ಅರ್ಥ ಆಯ್ತಲ್ವ? ಈಗ ನೋಡಿ, ಇದು ರೆಫರೆನ್ಸಲ್ಲಿ 1 ಇಲ್ಲದೆ ಇರೋದ್ರಿಂದ ಪ್ರೊಸೀಜರ್ ಯಾವ ಥರ ಅಂದರೆ, ನೋಡಿ, ಈ ಡಬ್ಬದ ಎಲಿಮೆಂಟ್ನ ಝೀರೋ ಮಾಡಬೇಕು ನೀವು. ಗೊತ್ತಾಗ್ತಿದೆಯಲ್ವ? ಡಬ್ಬದ ಎಲಿಮೆಂಟ್ ಯಾವುದು? +2. ಅದಕ್ಕೆ ನಾವೇನಂತ ಬರ್ಕೋಬೇಕು? -2 ಡಿವೈಡೆಡ್ ಬೈ ಸ್ಟಾರ್ ಎಲಿಮೆಂಟ್ ಯಾವುದು? 2. -2/2 ಮಾಡ್ಕೋಬೇಕು. -2 ಡಿವೈಡೆಡ್ ಬೈ 2 ಈಸ್ -1. -1 ಇಲ್ಲಿ ಬರ್ಕೊಳ್ಳಿ. -1ನ -1/1 ಬರ್ಕೋಬೇಕು. ಈಗೇನು ಮಾಡಬೇಕು? ಸ್ಟಾರ್ ಇದೆಲ್ಲ ಅದು ಯಾವ ರೋ ಬರ್ಕೊಳ್ಳಿ. ಇಲ್ಲಿ R2. ಈ ಡಬ್ಬ ಇದೆಯಲ್ಲ, ಈ ಡಬ್ಬದ ಎಲಿಮೆಂಟ್ ತಾನೇ ಝೀರೋ ಮಾಡ್ತಾ ಇರೋದು. ಈ ಡಬ್ಬ ಯಾವುದು? R3. ಇಲ್ಲಿ R3 ಬರ್ಕೊಳ್ಳಿ. ಈ R3ನ ಇಲ್ಲಿ ಬರ್ಕೊಂಡು R3 ರೀಪ್ಲೇಸ್ ಬೈ ಅಂತ ಬರೆದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. 1 × R3 ಅಂದರೆ R3. ಆಮೇಲೆ -1ನ R2ಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. -1 R2 ಅಂದರೆ 1 × R2 ಈಸ್ -1 × R2 ಈಸ್ R2. ಇದೇನಾಗುತ್ತೆ? R3 - R2 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಬರೀ R3 ರೀಪ್ಲೇಸ್ ಆಗ್ತಾಯಿದೆ. R1 ಹಂಗೆ ಇಟ್ಕೋಬೇಕು. R2 ಓಲ್ಡ್ ರೋನೇ, R3ಗೆ ಹೊಸ ರೋ ಬರುತ್ತೆ. R3 - R2. ಈಗ ಇದು ರೈಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಸುಮ್ಮನೆ ಇದು R1 ಈ ಕಡೆ ಬರ್ಕೊಳ್ಳಿ. ಕೋಲನ್ ಬರೀದಿ ಆದಮೇಲೆ ಇದನ್ನ ಮಾರ್ಕ್ ಮಾಡಿ ಇಲ್ಲಿ ಬರೀ R2. ಇಲ್ಲಿ ರೈಟಲ್ಲಿರೋದನ್ನ ಕೋಲನ್ ಬರೆದಾದ್ಮೇಲೆ ಇಲ್ಲಿ ಬರೀರಿ R3 - R2. ಕ್ಯಾಲ್ಸಿಲಿ A:(C - B) ಅಂತ ಟೈಪ್ ಮಾಡ್ಕೊಳ್ಳಿ. ನೋಡಿ, α A, α ಇಂಟೆಗ್ರಲ್, α B, α ಇಂಟೆಗ್ರಲ್, α(C - α B). ಗೊತ್ತಾಗುತ್ತಲ್ವ? ಕ್ಯಾಲ್ಕುಲೇಟ್ ನೀವು ಬೇಕಾದರೆ ಡೈರೆಕ್ಟಾಗಿ ಮಾಡ್ಬೋದು. ನಾನು ಒಂದೇ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೆ. ಈಗ ನೋಡಿ, ಮ್ಯಾಟ್ರಿಕ್ಸ್ S is equal to ಫಸ್ಟ್ ಕಾಲಮ್ಸ್ ಎಲಿಮೆಂಟ್ ಹೊಡೀರಿ. 2 0 0. ಆನ್ಸರ್ ಏನು ಬರುತ್ತೆ? 2 0 0. ನೆಕ್ಸ್ಟು A ಬಂದು 3, B ಬಂದು 2, C ಬಂದು 2. ಆನ್ಸರ್ ಬಂದು 3 2 0. ಥರ್ಡ್ ಕಾಲಮ್ 5 3 3 5 3 0. ನೆಕ್ಸ್ಟು 4 4 4. ಆನ್ಸರ್ ಬಂದು 4 4 0. ನೋಡಿ, ಇಷ್ಟಾದಮೇಲೆ ಮುಗೀತು. ಇಲ್ಲಿ 0 ರೋ ಇದ್ದರೆ ನಾನೇನಂದರೆ ಡಿಪೆಂಡೆಂಟ್ ಅಷ್ಟು ಹೇಳ್ಬಿಡಿ ಸಾಕು. ಇಷ್ಟಾದಮೇಲೆ ಏನು ಹೇಳಬೇಕು? ದ ರೋ ಎಚೆಲಾನ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ S has a 0 row and hence we conclude that the set S is linearly dependent. S ಆಯಿತು. ಈಗ T ಮಾಡಬೇಕು. ನೋಡಿ, ಈಗ ನಾವು ಮ್ಯಾಟ್ರಿಕ್ಸ್ T ತಗೊಳ್ಳಿ. ಏನಿದೆ? 1 2 2 1. ನೆಕ್ಸ್ಟ್ 2 1 1 2. ನೆಕ್ಸ್ಟ್ 3 2 2 3. ನೆಕ್ಸ್ಟ್ 0 1 1 0. ಇದು ನೋಡಿ, ಸೇಮು ನೀವು ರೋ ಎಚೆಲಾನ್ ಫಾರ್ಮ್ ಆಫ್ Tನ ಫೈಂಡ್ ಮಾಡಬೇಕು. ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ.
ಫಸ್ಟು ಇದು ರೆಫರೆನ್ಸ್ ತಗೋಬೇಕು, ಇದು ಮೂರನ್ನ 0 ಮಾಡಬೇಕು. ನೋಡಿ, ಫಸ್ಟು ರೆಫರೆನ್ಸ್ 1 ಇರೋದ್ರಿಂದ ಇದನ್ನ ಡೈರೆಕ್ಟಾಗಿ ಮಾಡ್ಬೋದು. ಯಾವ ಥರ ನೋಡಿ, ಈ ಡಬ್ಬದ ಎಲಿಮೆಂಟ್ ಯಾವುದು 2. ಈ ಡಬ್ಬದ ಎಲಿಮೆಂಟ್ನ 0 ಮಾಡಬೇಕಾದ್ರೆ ಈ ಡಬ್ಬ ಯಾವ ರೋದು R2 ಗಿವ್ಸ್ ರೈಸ್ ಟು R2 ಅಂತ ಬರ್ಕೊಳ್ಳಿ. ಯಾವಾಗ 1 ರೆಫರೆನ್ಸ್ ಇದ್ದಾಗ. ಆಮೇಲೆ ಏನು ಮಾಡಬೇಕು, ಈ ಡಬ್ಬದ ಎಲಿಮೆಂಟ್ ಯಾವುದು +2ನ -2 ಬರೆದು ರೆಫರೆನ್ಸು ಯಾವ ರೋದು R1 ಅದನ್ನ ಬರಿಬೇಕಷ್ಟೆ. ನೆಕ್ಸ್ಟು 3ನ 0 ಮಾಡೋದಕ್ಕೆ ಈ ಡಬ್ಬದಲ್ಲಿರೋದು 3, ಈ ಡಬ್ಬದ ಎಲಿಮೆಂಟ್ನ 0 ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ಈ ಡಬ್ಬ ಯಾವ ರೋದು ನೋಡಬೇಕು, R3 3+R3 ಬರ್ಕೋಬೇಕು. ಆಮೇಲೆ 1 ರೆಫರೆನ್ಸ್ ಇದ್ದರೆ ಈ ಡೈರೆಕ್ಟ್ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಈ ಡಬ್ಬದ ಎಲಿಮೆಂಟ್ ಯಾವುದು +3 ಬದಲು -3 ಬರ್ಕೋಬೇಕು. ಆಮೇಲೆ ಸ್ಟಾರ್ದು ರೋ ಯಾವುದು R1, ಈ ಥರ ಬರೆದ್ರೆ ಮುಗೀತು. ಇದು ಆಲ್ರೆಡಿ 0 ಇರೋದ್ರಿಂದ ಇಷ್ಟೇ ಸಾಕು. ಈಗ ನೋಡಿ, ರಫ್ ವರ್ಕ್ ಇಲ್ಲಿ ಮಾಡೋಣ. ಇಲ್ಲಿ ನೋಡಿ, R1 ರೀಪ್ಲೇಸ್ ಆಗ್ತಾಯಿಲ್ಲ, R1 ಓಲ್ಡೇ ಇರುತ್ತೆ. R2 ರಿಪ್ಲೇಸ್ ಆಗ್ತಾಯಿದೆ ಅಂದರೆ R2 ಹೊಸ ರೋ ಬರುತ್ತೆ, R2 -2 R1. R3ನೂ ಹೊಸದೇ ಬರುತ್ತೆ, R3 -3 R1. R4 ರೀಪ್ಲೇಸ್ ಆಗ್ತಾಯಿಲ್ಲ, R4 ಓಲ್ಡೇ ಇರುತ್ತೆ. ಈಗ ನಾವೇನು ಮಾಡಬೇಕು, R1 ಬರ್ಕೋಬೇಕು, ಕೋಲನ್ ಹಾಕ್ಕೋಬೇಕು. R2ದು ರೈಟಲ್ಲಿ ಏನಿದೆ R2 -2 R1 ಬರ್ಕೋಬೇಕು, ಕೋಲನ್ ಹಾಕ್ಕೋಬೇಕು. R3ದು ರೈಟ್ ಏನಿದೆ R3 -3 R1 ಬರ್ಕೋಬೇಕು, ಕೋಲನ್ ಹಾಕ್ಕೋಬೇಕು. R4ದು ರೈಟ್ ಏನಿದೆ R4 ಇದು ಬರ್ಕೋಬೇಕು. ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. A ಆಲ್ಫಾ ಇಂಟೆಗ್ರಲ್ B -2A B -2 ಆಲ್ಫಾ A ಆಲ್ಫಾ ಇಂಟೆಗ್ರಲ್ C -3A C -3 ಆಲ್ಫಾ A ಆಲ್ಫಾ ಇಂಟೆಗ್ರಲ್ ಆಲ್ಫಾ D. ನೋಡಿ, ಇಲ್ಲಿ R1ನ A ಅಂದ್ಕೋಬೇಕು, R2ನ B ಅಂದ್ಕೋಬೇಕು, ಬೇರೆದೆಲ್ಲ ಹಂಗೆ ಇರಲಿ. R3ನ C ಅಂದ್ಕೋಬೇಕು, R4ನ D ಅಂದ್ಕೋಬೇಕು. ಈಗ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಫಸ್ಟ್ ಕಾಲಮ್ಗೆ ಮಾಡೋಣ. A ಏನು 1, B ಏನು 2, C ಏನು 3, D ಏನು 0 ಅದನ್ನ ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್ T = 1 0 0 0. ನೆಕ್ಸ್ಟ್ 2 1 2 1 2 -3 -4 1. ನೆಕ್ಸ್ಟ್ 2 1 2 1 2 -3 -4 1. ನೆಕ್ಸ್ಟ್ 1 2 3 0 1 0 0 0. ನೋಡಿ, ಇಷ್ಟಾದಮೇಲೆ ಏನು ಮಾಡಬೇಕೀಗ, ಈಗ ರೆಫರೆನ್ಸ್ ಯಾವುದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಇದು -3 ಅಲ್ವಾ. ಈ ಪೊಸಿಷನಲ್ಲಿ ಬರೋ ಎಲಿಮೆಂಟು ರೆಫರೆನ್ಸ್ ಅಂದರೆ ಇದು 1 ಇದ್ದರೆ ಒಳ್ಳೆಯದು. ಇದು R1ನ ಹಂಗೆ ಚೇಂಜ್ ಮಾಡೋಂಗಿಲ್ಲ, ಇಂಟರ್ಚೇಂಜ್ ಮಾಡೋಂಗಿಲ್ಲ. ಅದಕ್ಕೆ R2 ಇಂಟರ್ಚೇಂಜ್ ಬೈ R4 ಮಾಡ್ಕೊಳ್ಳಿ. ಇದು ಚೇಂಜ್ ಮಾಡಿದ್ರು 1 ಬರಲ್ಲ, ಆದರೆ ಜ್ಞಾಪಕ ಇಟ್ಕೊಳ್ಳಿ, 1 ಇದ್ದರೂ ನೀವು ಇಂಟರ್ಚೇಂಜ್ ಮಾಡೋಂಗಿಲ್ಲ R1ನ. R2 ಇಂಟರ್ಚೇಂಜ್ ಅಷ್ಟು R4 ಮಾಡ್ಕೊಳ್ಳಿ. ಏನಾಗುತ್ತೆ ಇದು, ಮ್ಯಾಟ್ರಿಕ್ಸ್ T = 1 2 2 1 0 1 1 0 0 -4 -4 0 0 -3 -3 0. ಇದು ಮುಗಿಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ರೆಫರೆನ್ಸ್ ತೊಗೋಬೇಕು, ಇದೆರಡು ಎಲಿಮೆಂಟ್ನ 0 ಮಾಡಬೇಕು. ರೆಫರೆನ್ಸ್ 1 ಇರೋದರಿಂದ ಮಾಮೂಲಿ ಡೈರೆಕ್ಟಾಗೆ ಮಾಡಿ. ಯಾವ ಥರ ಹೇಳ್ತೀನಿ ನೋಡಿ,
ಫಸ್ಟ್ ಈ ಡಬ್ಬದ -4ನ ಈ ಡಬ್ಬದ ಎಲಿಮೆಂಟ್ -4ನ 0 ಮಾಡೋಣ. ಯಾವ ಥರ ಅಂದರೆ ಫಸ್ಟು ಈ ಡಬ್ಬದ ಯಾವ ರೋಲಿ ಬರುತ್ತೆ ನೋಡಿ, R3. ಆಮೇಲೆ R3 ರೀಪ್ಲೇಸ್ ಬೈ R3 ಅಂತ ಬರ್ಕೊಡಿ. ಆಮೇಲೆ ಈ ಡಬ್ಬದ ಎಲಿಮೆಂಟ್ ನೋಡಿ -4 ಇದೆ, ಅದಕ್ಕೆ +4 ಬರ್ಕೊಳ್ಳಿ. ಆಮೇಲೆ ಈ ಸ್ಟಾರ್ ಇದೆಯಲ್ಲ ಅದು ಯಾವ ರೋದ್ ನೋಡಿ, R2 ಅಂತ. ಅದೇ ಥರ ಈ ಡಬ್ಬದ ಎಲಿಮೆಂಟ್ -3ನ 0 ಮಾಡೋದು ಯಾವ ಥರ ಅಂದರೆ ಫಸ್ಟು ಈ ಡಬ್ಬ ಯಾವ ರೋಲ್ ಇದೆ ನೋಡಿ, R4 ಗಿವ್ಸ್ ರೈಸ್ ಟು R4 ಅಂತ ಬರ್ಕೊಳ್ಳಿ. ಆಮೇಲೆ ಡಬ್ಬದ ಎಲಿಮೆಂಟ್ ನೋಡಿ -3 ಇದೆ, ಅದಕ್ಕೆ +3 ಸೈನ್ ಚೇಂಜ್ ಮಾಡಿಬಿಡ್ಕೊಳ್ಳಿ. ಇಂಟು ಸ್ಟಾರ್ದು ಎಲಿಮೆಂಟ್ ಯಾವುದು, ಸ್ಟಾರ್ದು ರೋ ಯಾವುದು, R2ನ ಬರ್ಕೊಳ್ಳಿ. ಇಲ್ಲಿ ನೋಡಿ ನ್ಯೂ ರೋ ಕ್ರಿಯೇಟ್ ಆಗ್ತಾ ಇರೋದು ಬರೀ R3 ಮತ್ತು R4ಗೆ. R1 ಹಳೇದೇ ಇರುತ್ತೆ, R2 ಹಳೇದೇ ಇರುತ್ತೆ, R3 ಬದಲು ನ್ಯೂ ರೋ ಬರುತ್ತೆ, R3 + 4 R2 ಇಂದ. R4 ಬದಲು ನ್ಯೂ ರೋ ಬರುತ್ತೆ, ಅಂದರೆ ನ್ಯೂ ಎಲಿಮೆಂಟ್ಸ್ ಫಾರ್ R4 ಬರುತ್ತೆ, ಅದು R4 + 3 R2 ಕ್ಯಾಲ್ಕುಲೇಷನಿಂದ. ಈಗ ನೋಡಿ R1 ಇದ್ರ ರೈಟ್ ಏನು R1 ಇಲ್ಲಿ ಬರ್ಕೊಳ್ಳಿ, ಕೋಲನ್. R2ದು ರೈಟ್ ಏನು R2 ಕೋಲನ್. R3 + 4 R2 ಕೋಲನ್. R4 + 3 R2 ಕ್ಯಾಲ್ಸಿಲಿ. R1 ಬದಲು A ಹಾಕ್ಕೊಳ್ಳಿ, R2 ಬದಲು B ಹಾಕ್ಕೊಳ್ಳಿ, C + 4B, ಆಮೇಲೆ D + 3. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ A ಆಲ್ಫಾ ಇಂಟೆಗ್ರಲ್, ಆಲ್ಫಾ B ಆಲ್ಫಾ ಇಂಟೆಗ್ರಲ್, ಆಲ್ಫಾ C + 4B, C + 4B ಆಲ್ಫಾ ಇಂಟೆಗ್ರಲ್, ಆಲ್ಫಾ D + 3B ಆಲ್ಫಾ ಇಂಟೆಗ್ರಲ್. ಕ್ಯಾಲ್ಕುಲೇಟ್ ಫಸ್ಟ್ ನೋಡಿ, ನೋಡಿ ಮ್ಯಾಟ್ರಿಕ್ಸ್ T ಈಕ್ವಲೆಂಟು. ಈಗ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಹೊಡಿಬೇಕು. 1 0 0 0. ಆನ್ಸರ್ ಏನು ಬರುತ್ತೆ, 1 0 0 0. ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ 2 1 -4 -3 2 1 0 0. ನೆಕ್ಸ್ಟ್ ಏನು ಬರುತ್ತೆ, 2 1 -4 -3. ನೆಕ್ಸ್ಟ್ ಏನು ಬರುತ್ತೆ, 2 1 0 0. ನೆಕ್ಸ್ಟ್ ಏನು ಬರುತ್ತೆ, 1 0 0 0 1 0 0 0. ನೋಡಿ ಈಗ ರೋ ಎಚೆಲಾನ್ ಫಾರ್ಮ್ ಆಫ್ T ಬಂದು ಏನಿದೆ, 2 0 ರೋಸ್ ಇದೆ. 0 ರೋಸ್ ಇದ್ದರೆ 1 0 ರೋ ಇದ್ರೂ ಅದು ಡಿಪೆಂಡೆಂಟ್. ಗೊತ್ತಾಗ್ತಿದೆಯಲ್ವ? ಇಲ್ಲಿ 2 ಇದ್ದರು 1 ಇದ್ದರು ಮಿನಿಮಮ್, ಅಂದರೆ 1 ಇದ್ದರೆ 1 0 ರೋ ಇದ್ದರೂ ಡಿಪೆಂಡೆಂಟ್. ಇಲ್ಲಿ 2 ಇದೆ ಟೋಟಲ್. ಗೊತ್ತಾಗ್ತಿದೆಯಲ್ವ? ಇಲ್ಲೇನಂತ ಹೇಳಬೇಕು ಗೊತ್ತಾ, ರೋ ಎಚೆಲಾನ್ form of matrix T has 2 0 rows and hence we conclude that the set T is linearly dependent. ಅಷ್ಟೇ. ಇಲ್ಲಿ ಬೋತ್ ಎಸ್ ಆ್ಯಂಡ್ ಟಿನ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಥರ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.